ವೀಕ್ಷಕ ಬಂಧುಗಳೇ, ರೇಡಿಯಂಟ್ ಕಥಾಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾನು ನಿಮಗೆ ದತ್ತಾತ್ರೇಯನ ಅವತಾರದ ಕುರಿತಾದ ಒಂದು ಕಥೆಯನ್ನು ಹೇಳಲು ಬಂದಿದ್ದೇನೆ. ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ. ಈ ಕಥೆ ನಿಮಗೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಭಾರತೀಯ ಪುರಾಣಗಳಲ್ಲಿ ದತ್ತಾತ್ರೇಯನ ಅವತಾರವು ಅತ್ಯಂತ ವಿಶಿಷ್ಟವಾದದ್ದು ಮತ್ತು ಪವಿತ್ರವಾದದ್ದು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂವರೂ ಸೇರಿ ಒಂದೇ ರೂಪದಲ್ಲಿ ಅವತರಿಸಿದ ದಿವ್ಯ ಚೈತನ್ಯವೇ ಶ್ರೀ ದತ್ತಾತ್ರೇಯ. ಈ ಅವತಾರವು ಗುರುಪರಂಪರೆಯ ಮೂಲವೆಂದು ಪರಿಗಣಿಸಲ್ಪಟ್ಟಿದೆ. ತ್ಯಾಗ, ವೈರಾಗ್ಯ ಮತ್ತು ಜ್ಞಾನದ ಮೂರ್ತರೂಪವಾದ ದತ್ತಾತ್ರೇಯರ ಜನನದ ಹಿಂದೆ ಅತ್ರಿ ಮಹರ್ಷಿಗಳ ತಪಸ್ಸು ಮತ್ತು ತಾಯಿ ಅನಸೂಯೆಯ ಪಾತಿವ್ರತ್ಯದ ಮಹಿಮೆಯಿದೆ. ಈ ಕಥೆಯು ಕೇವಲ ದೇವರ ಅವತಾರವನ್ನಷ್ಟೇ ಅಲ್ಲದೆ ಭಕ್ತಿಯ ಶಕ್ತಿ ಮತ್ತು ಅಹಂಕಾರದ ಪತನವನ್ನೂ ವಿವರಿಸುತ್ತದೆ. ಹಿಂದೆ ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿ ಅತ್ರಿ ಮಹರ್ಷಿಗಳ ಆಶ್ರಮವಿತ್ತು. ಅತ್ರಿ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರು. ಅವರ ಪತ್ನಿ ಅನಸೂಯೆ. ಅನಸೂಯೆ ಎಂಬ ಹೆಸರಿಗೆ ಅಸೂಯೆ ಇಲ್ಲದವಳು ಎಂಬ ಅರ್ಥವಿದೆ. ಅವಳು ಮಹಾಪತಿವ್ರತೆ, ಧರ್ಮನಿಷ್ಠೆ ಮತ್ತು ಸಾಕ್ಷಾತ್ ಭೂದೇವಿಯಷ್ಟೇ ಸಹನೆಯುಳ್ಳವಳು. ಅವಳ ಪಾತಿವ್ರತ್ಯವ ತೇಜಸ್ಸು ಎಷ್ಟಿತ್ತೆಂದರೆ ಅದು ಸ್ವರ್ಗಲೋಕವನ್ನೂ ಬೆಳಗುತ್ತಿತ್ತು. ಒಮ್ಮೆ ಅತ್ರಿ ಮಹರ್ಷಿಗಳಿಗೆ ತ್ರಿಮೂರ್ತಿಗಳನ್ನೇ ಮಗನನ್ನಾಗಿ ಪಡೆಯಬೇಕೆಂಬ ಆಸೆ ಹುಟ್ಟಿತು. ಇದಕ್ಕಾಗಿ ಅವರು ಘೋರವಾದ ತಪಸ್ಸನ್ನು ಆಚರಿಸಿದರು. ಅನಸೂಯೆಯು ತನ್ನ ಪತಿಯೊಡನೆ ತಪಸ್ವೀ ಜೀವನವನ್ನು ನಡೆಸುತ್ತಾ ಅತಿಥಿ ಸತ್ಕಾರ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಆಕೆಯ ನಿಷ್ಠೆ ಮತ್ತು ಭಕ್ತಿಯಿಂದಾಗಿ ಆ ಪ್ರದೇಶದಲ್ಲಿ ಬರಗಾಲವಿದ್ದರೂ ಆಶ್ರಮದಲ್ಲಿ ಸದಾ ಸಮೃದ್ಧಿಯಿರುತ್ತಿತ್ತು. ಪ್ರಕೃತಿಯೇ ಅವಳಿಗೆ ತಲೆಬಾಗಿ ನಿಂತಿತ್ತು. ಒಮ್ಮೆ ದೇವರ್ಷಿ ನಾರದರು ಲೋಕಸಂಚಾರ ಮಾಡುತ್ತಾ ಅನಸೂಯೆಯ ಆಶ್ರಮಕ್ಕೆ ಬಂದರು. ಅಲ್ಲಿ ಅನಸೂಯೆಯು ತೋರಿದ ಭಕ್ತಿ, ಆದರಾತಿಥ್ಯ ಮತ್ತು ಅವಳ ಮುಖದಲ್ಲಿನ ದಿವ್ಯ ತೇಜಸ್ಸನ್ನು ಕಂಡು ನಾರದರು ಬೆರಗಾದರು. ಅಲ್ಲಿಂದ ನೇರವಾಗಿ ಅವರು ಕೈಲಾಸ, ವೈಕುಂಠ ಮತ್ತು ಸತ್ಯಲೋಕಗಳಿಗೆ ಭೇಟಿ ನೀಡಿದರು. ನಾರದರಿಗೆ ಕಲಹಪ್ರಿಯ ಎಂಬ ಹೆಸರಿದ್ದರೂ ಅವರ ಕಲಹದ ಹಿಂದೆ ಯಾವಾಗಲೂ ಲೋಕ ಕಲ್ಯಾಣದ ಉದ್ದೇಶವಿರುತ್ತದೆ. ಅವರು ಸರಸ್ವತಿ, ಲಕ್ಷ್ಮೀ ಮತ್ತು ಪಾರ್ವತಿಯರ ಬಳಿ ಹೋಗಿ, ಓ ತಾಯಂದಿರೆ, ನೀವು ನಿಮ್ಮ ಪಾತಿವೃತ್ಯದ ಬಗ್ಗೆ ಹೆಮ್ಮೆಪಡುತ್ತಿದ್ದೀರಿ. ಆದರೆ ಭೂಲೋಕದಲ್ಲಿ ಅತ್ರಿ ಮಹರ್ಷಿಯ ಪತ್ನಿ ಅನಸೂಯೆ ಎಂಬುವವಳಿದ್ದಾಳೆ. ಅವಳ ಪಾತಿವೃತ್ಯದ ಮುಂದೆ 3 ಲೋಕದಲ್ಲಿ ಯಾರೂ ಸಾಟಿಯಿಲ್ಲ. ಅವಳ ತೇಜಸ್ಸಿನ ಮುಂದೆ ಸೂರ್ಯನೂ ಮಂಕಾಗುತ್ತಾನೆ ಎಂದು ಬಣ್ಣಿಸಿದರು. ಇದನ್ನು ಕೇಳಿದ ತ್ರಿಮಾತೆಯರಿಗೆ ಸಹಜವಾಗಿಯೇ ಅಸೂಯೆ ಉಂಟಾಯಿತು. ಭೂಲೋಕದ ಒಬ್ಬ ಸಾಮಾನ್ಯ ಮಾನವ ಸ್ತ್ರೀ ನಮ್ಮನ್ನು ಮೀರಿಸಲು ಸಾಧ್ಯವೇ ಎಂಬ ಅಹಂಕಾರ ಅವರಲ್ಲಿ ಮೂಡಿತು. ಅವರು ತಕ್ಷಣವೇ ತಮ್ಮ ಪತಿಯರಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ಬಳಿ ಹೋದರು. ನಾಥ, ಆ ಅನಸೂಯೆಯ ಪಾತಿವೃತ್ಯವನ್ನು ಪರೀಕ್ಷಿಸಬೇಕು. ಅವಳ ಶ್ರೇಷ್ಠತೆಯನ್ನು ಭಂಗಗೊಳಿಸಿ ನಾವೇ ಶ್ರೇಷ್ಠರೆಂದು ಸಾಬೀತುಪಡಿಸಬೇಕು ಎಂದು ಹಠ ಹಿಡಿದರು. ತ್ರಿಮೂರ್ತಿಗಳಿಗೆ ಅನಸೂಯೆಯ ಮಹಿಮೆ ತಿಳಿದಿತ್ತು. ಆದರೆ ದೇವಿಯರ ಹಠಕ್ಕೆ ಮಣಿದು ಹಾಗೂ ದತ್ತಾತ್ರೇಯ ಅವತಾರಕ್ಕೆ ಇದು ಸಕಾಲವೆಂದು ಅರಿತು ಅವರು ಪರೀಕ್ಷೆಗೆ ಒಪ್ಪಿಕೊಂಡರು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಸಾಧುಗಳ ವೇಷವನ್ನು ಧರಿಸಿದರು. ಕೈಯಲ್ಲಿ ಕಮಂಡಲ, ಮೈಮೇಲೆ ಕಾವಿ ವಸ್ತ್ರ ಧರಿಸಿ ಅತ್ರಿ ಮಹರ್ಷಿಗಳ ಆಶ್ರಮದ ಕಡೆಗೆ ನಡೆದರು. ಆಗ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇರಲಿಲ್ಲ. ಅನಸೂಯೆ ಒಬ್ಬಳೇ ಆಶ್ರಮದ ಕೆಲಸಗಳಲ್ಲಿ ನಿರತಳಾಗಿದ್ದಳು. ಮಧ್ಯಾಹ್ನದ ಸಮಯ. ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದನು. ತ್ರಿಮೂರ್ತಿಗಳು ಆಶ್ರಮದ ಬಾಗಿಲಿಗೆ ಬಂದು, ಭವತೀ ಭಿಕ್ಷಾಂ ದೇಹಿ, ತಾಯೇ ಭಿಕ್ಷೆಯನ್ನು ನೀಡು ಎಂದು ಕೂಗಿದರು. ಅತಿಥಿ ಸತ್ಕಾರದಲ್ಲಿ ಸದಾ ಮುಂದಿದ್ದ ಅನಸೂಯೆ ಸಾಧುಗಳನ್ನು ಕಂಡು ಸಂತೋಷದಿಂದ ಹೊರಬಂದಳು. ಅವರ ಕಾಲು ತೊಳೆದು ಆಸನ ನೀಡಿ, ಮಹಾತ್ಮರೇ, ತಾವು ಸ್ನಾನಾನ್ನಿಕಗಳನ್ನು ಮುಗಿಸಿ ಬನ್ನಿ, ನಾನು ನಿಮಗಾಗಿ ಭೋಜನವನ್ನು ಸಿದ್ಧಪಡಿಸುತ್ತೇನೆ ಎಂದಳು. ಆಗ ಮಾರುವೇಷದಲ್ಲಿದ್ದ ತ್ರಿಮೂರ್ತಿಗಳು, ತಾಯೇ, ನಮಗೆ ಬಹಳ ಹಸಿವಾಗಿದೆ, ನಾವು ಸ್ನಾನ ಮುಗಿಸಿಯೇ ಬಂದಿದ್ದೇವೆ,
ನಮಗೆ ಈಗಲೇ ಊಟ ಬಡಿಸು ಎಂದರು. ಅನಸೂಯ ಒಪ್ಪಿ ಬಾಳೆ ಎಲೆಗಳನ್ನು ಹಾಕಿ ರುಚಿಕರವಾದ ಅಡುಗೆಯನ್ನು ಬಡಿಸಲು ಮುಂದಾದಳು. ಆಗ ತ್ರಿಮೂರ್ತಿಗಳು ತಮ್ಮ ಪರೀಕ್ಷೆಯ ಅಸ್ತ್ರವನ್ನು ಪ್ರಯೋಗಿಸಿದರು. ಅವರು, ತಾಯೇ, ನಮ್ಮದೊಂದು ನಿಯಮವಿದೆ. ನೀನು ಸಾಮಾನ್ಯ ರೀತಿಯಲ್ಲಿ ಬಡಿಸಿದರೆ ನಾವು ಊಟ ಮಾಡುವುದಿಲ್ಲ. ನೀನು ಬೆತ್ತಲೆಯಾಗಿ ವಿವಸ್ತ್ರಲಾಗಿ ಬಂದು ನಮಗೆ ಬಡಿಸುವುದಾದರೆ ಮಾತ್ರ ನಾವು ಸ್ವೀಕರಿಸ್ತೇವೆ. ಇಲ್ಲದಿದ್ದರೆ ನಾವು ಉಪವಾಸವೇ ಹಿಂತಿರುಗುತ್ತೇವೆ ಎಂದು ಹೇಳಿದರು. ಅನಸೂಯೆ ದಿಗ್ಭ್ರಮೆಗೊಂಡಳು. ಒಬ್ಬ ಪತಿಗೆ ಮೀಸಲಾದ ಸ್ತ್ರೀಗೆ ಇದಕ್ಕಿಂತ ದೊಡ್ಡ ಪರೀಕ್ಷೆ ಬೇರೇ ಇಲ್ಲ. ಅತಿಥಿಗಳನ್ನು ಹಸಿದು ಕಳುಹಿಸುವುದು ಗೃಹಸ್ಥ ಧರ್ಮಕ್ಕೆ ವಿರುದ್ಧ. ಹಾಗೆಂದು ಪರಪುರುಷರ ಮುಂದೆ ಬೆತ್ತಲಾಗುವುದು ಪಾತಿವ್ರತ್ಯ ಧರ್ಮಕ್ಕೆ ವಿರುದ್ಧ. ಅವಳು ಕ್ಷಣಕಾಲ ಕಣ್ಮುಚ್ಚಿ ಧ್ಯಾನಿಸಿದಳು. ತನ್ನ ಪತಿ ಅತ್ರಿ ಮಹರ್ಷಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿದಳು. ಅವಳ ಅಂತಶ್ಚಕ್ಷುವಿಗೆ ಬಂದವರು ಸಾಮಾನ್ಯ ಸಾಧುಗಳಲ್ಲ, ಸಾಕ್ಷಾತ್ ತ್ರಿಮೂರ್ತಿಗಳು ಎಂಬ ಸತ್ಯ ಗೋಚರವಾಯಿತು. ಅವಳ ಮುಖದಲ್ಲಿ ಮಂದಹಾಸ ಮೂಡಿತು. ಅವಳು ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿದಳು. ನನ್ನ ಪಾತಿವೃತ್ಯವೇ ಸತ್ಯವಾಗಿದ್ದರೆ, ನನ್ನ ಮನಸ್ಸು ಮತ್ತು ದೇಹ ಪರಿಶುದ್ಧವಾಗಿದ್ದರೆ, ಈ ತ್ರಿಮೂರ್ತಿಗಳು ನನ್ನ ಪಾಲಿಗೆ ಹಸುಗೂಸುಗಳಾಗಲಿ. ಅವಳು ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಮಂತ್ರಾಕ್ಷತೆಯನ್ನು ಜಪಿಸಿ ಆ ಮೂವಲು ಸಾಧುಗಳ ಮೇಲೆ ಚಿಮುಕಿಸಿದಳು. ಕ್ಷಣ ಮಾತ್ರದಲ್ಲಿ ಗಡ್ಡಧಾರಿ ಸಾಧುಗಳಾಗಿದ್ದ ಬ್ರಹ್ಮ, ವಿಷ್ಣು ಮತ್ತು ಶಿವರು ಪುಟ್ಟ ಹಸುಗೂಸುಗಳಾಗಿ ಬದಲಾದರು. ಅವರ ಕೈಕಾಲುಗಳು ಚಿಕ್ಕದಾದವು, ಅವರ ಮಾತು ಅಳುಧನಿಯಾಗಿ ಬದಲಾಯಿತು. ಮೂವರು ಮುದ್ದು ಕಂದಮ್ಮಗಳು ನೆಲದ ಮೇಲೆ ಆಡಲಾರಂಭಿಸಿದರು. ಅನಸೂಯೆ ತಾಯಿಯ ವಾತ್ಸಲ್ಯದಿಂದ ಅವರನ್ನು ಎತ್ತಿಕೊಂಡಳು. ಈಗ ಅವರು ಮಕ್ಕಳು, ತಾನು ತಾಯಿ. ತಾಯಿಯು ಮಗುವಿನ ಮುಂದೆ ಬೆತ್ತಲಾದರೆ ದೋಷವಿಲ್ಲವಲ್ಲವೇ? ಅವಳು ದೇವತೆಗಳು ವಿಧಿಸಿದ ಷರತ್ತನ್ನು ಪೂರೈಸಿ ಆ ಪುಟ್ಟ ಮಕ್ಕಳಿಗೆ ಎದೆ ಹಾಲುಣಿಸಿ ತೊಟ್ಟಿಲಲ್ಲಿ ತೂಗಿದಳು. ಮಧ್ಯಾಹ್ನ ಮನೆಗೆ ಬಂದ ಅತ್ರಿ ಮಹರ್ಷಿಗಳು ಈ ದೃಶ್ಯವನ್ನು ಕಂಡರು. ಅನಸೂಯೆ ನಡೆದ ವಿಷಯವನ್ನೆಲ್ಲ ತಿಳಿಸಿದಳು. ಜ್ಞಾನಿಗಳಾದ ಅತ್ರಿಗಳಿಗೆ ಆ ಮಕ್ಕಳು ಯಾರೆಂದು ತಿಳಿಯಿತು. ಅವರು ಆ ಮೂರೂ ಮಕ್ಕಳನ್ನು ಒಟ್ಟಿಗೆ ತಬ್ಬಿಕೊಂಡರು. ಆ ಕ್ಷಣದಲ್ಲಿ ಮೂರೂ ಮಕ್ಕಳು ಒಂದೇ ದೇಹವಾಗಿ 3 ತಲೆಗಳು ಮತ್ತು 6 ಕೈಗಳುಳ್ಳ ದಿವ್ಯರೂಪವಾಗಿ ಮಾರ್ಪಟ್ಟರು. ಇದೇ ದತ್ತಾತ್ರೇಯ ಸ್ವರೂಪ. ಇತ್ತ ದೇವಲೋಕದಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯರು ತಮ್ಮ ಪತಿಯರು ಎಷ್ಟು ಹೊತ್ತಾದರೂ ಹಿಂತಿರುಗದಿದ್ದನ್ನು ಕಂಡು ಚಿಂತಿತರಾದರು. ಆಗ ನಾರದರು ಪ್ರತ್ಯಕ್ಷರಾಗಿ, ನಿಮ್ಮ ಪತಿಯರು ಭೂಲೋಕದಲ್ಲಿ ಅನಸೂಯೆಯ ಮಡಿಲಲ್ಲಿ ಮಕ್ಕಳಾಗಿ ಆಟವಾಡುತ್ತಿದ್ದಾರೆ ಎಂದು ತಿಳಿಸಿದರು. ತಮ್ಮ ಅಹಂಕಾರದ ಫಲವನ್ನು ಅರಿತ ದೇವಿಯರು ಪಶ್ಚಾತ್ತಾಪಪಟ್ಟರು. ಅವರು ತಕ್ಷಣವೇ ಅನಸೂಯೆಯ ಆಶ್ರಮಕ್ಕೆ ಓಡಿಬಂದರು. ಅಲ್ಲಿ ತಮ್ಮ ಪತಿಯರು ತೊಟ್ಟಿಲಲ್ಲಿ ಮಲಗಿರುವುದನ್ನು ಕಂಡು ಅನಸೂಯೆಯ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರು. ತಾಯೇ, ನಿನ್ನ ಮಹಿಮೆಯನ್ನು ಅರಿಯದೆ ನಾವು ಪರೀಕ್ಷಿಸಲು ಬಂದೆವು. ದಯವಿಟ್ಟು ನಮ್ಮ ಪತಿಯರನ್ನು ನಮಗೆ ಹಿಂದಿರುಗಿಸು ಎಂದು ಬೇಡಿಕೊಂಡರು. ಕರುಣಾಮಯಿಯಾದ ಅನಸೂಯೆ, ಇವರು ಈಗ ನನ್ನ ಮಕ್ಕಳು, ಆದರೂ ಲೋಕ ಕಲ್ಯಾಣಕ್ಕಾಗಿ ಇವರನ್ನು ನಿಮಗೆ ಒಪ್ಪಿಸುತ್ತೇನೆ ಎಂದು ಮತ್ತೆ ಮಂತ್ರಾಕ್ಷತೆ ಹಾಕಿ ಅವರನ್ನು ಪೂರ್ವಸ್ಥಿತಿಗೆ ತಂದಳು. ಪ್ರತ್ಯಕ್ಷರಾದ ತ್ರಿಮೂರ್ತಿಗಳು ಅನಸೂಯೆ ಮತ್ತು ಅತ್ರಿಗಳಿಗೆ ವರವನ್ನು ಕೇಳಲು ಹೇಳಿದರು. ಆಗ ದಂಪತಿಗಳು, ನೀವು ನಮ್ಮ ಮಕ್ಕಳಾಗಿಯೇ ಇರಬೇಕು ಎಂದು ಪ್ರಾರ್ಥಿಸಿದರು. ಅದರಂತೆ ತ್ರಿಮೂರ್ತಿಗಳ ಅಂಶದಿಂದ ಕೂಡಿದ ಮಗುವು ಅತ್ರಿ ಅನಸೂಯೆಯರ ಪುತ್ರನಾಗಿ ಉಳಿಯಿತು. ದತ್ತ ಎಂದರೆ ಕೊಟ್ಟಿದ್ದು. ತ್ರಿಮೂರ್ತಿಗಳು ತಮ್ಮನ್ನೇ ದಾನವಾಗಿ ಕೊಟ್ಟಿದ್ದರಿಂದ ಮತ್ತು ಅತ್ರಿ ಮಹರ್ಷಿಗಳ ಪುತ್ರನಾದ್ದರಿಂದ ಆತ್ರೇಯ ಸೇರಿ ದತ್ತಾತ್ರೇಯ ಎಂಬ ಹೆಸರು ಬಂದಿತು. ದತ್ತಾತ್ರೇಯನು ವಿಷ್ಣುವಿನ ಅಂಶವಾಗಿಯೂ, ಚಂದ್ರನು ಬ್ರಹ್ಮನ ಅಂಶವಾಗಿಯೂ ಮತ್ತು ದುರ್ವಾಸ ಮುನಿಗಳು ಶಿವನ ಅಂಶವಾಗಿಯೂ ಅತ್ರಿ ಅನಸೂಯೆಯರಿಗೆ ಜನಿಸಿದರು ಎಂದು ಪುರಾಣಗಳು ಹೇಳುತ್ತವೆ. ಆದರೆ ದತ್ತಾತ್ರೇಯ ರೂಪದಲ್ಲಿ ತ್ರಿಮೂರ್ತಿಗಳ ಸಮ್ಮಿಲನವಿದೆ. ದತ್ತಾತ್ರೇಯನು ಅವಧೂತ ಪರಂಪರೆಯ ಗುರು. ಅವನಿಗೆ 3 ಮುಖಗಳು, ಬ್ರಹ್ಮ, ವಿಷ್ಣು, ಶಿವ, 6 ಕೈಗಳು, ಜೊತೆಯಲ್ಲಿ 4 ವೇದಗಳನ್ನು ಪ್ರತಿನಿಧಿಸುವ 4 ನಾಯಿಗಳು ಮತ್ತು ಧರ್ಮವನ್ನು ಪ್ರತಿನಿಧಿಸುವ ಕಾಮಧೇನುವಿರುತ್ತವೆ. ದತ್ತಾತ್ರೇಯನು ಪ್ರಕೃತಿಯನ್ನೇ ತನ್ನ ಗುರುವೆಂದು ಭಾವಿಸಿದವನು. ಭೂಮಿ, ಗಾಳಿ, ಆಕಾಶ, ನೀರು, ಬೆಂಕಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ, ಜೇನುಹುಳು, ಆನೆ, ಜೇನು ಕೀಳುವವನು, ಜಿಂಕೆ, ಮೀನು, ಸೂಳೆ ಪಿಂಗಳ, ಕುರವಕ್ಕಿ, ಮಗು, ಬಳೆ ತೊಟ್ಟ ಕನ್ಯೆ, ಬಾಣ ತಯಾರಿಸುವವನು,
ಹಾವು ಜೇಡ ಮತ್ತು ಕಣಜ ಹೀಗೆ 24 ಗುರುಗಳಿಂದ ತಾನು ಪಾಠ ಕಲಿತನೆಂದು ದತ್ತಾತ್ರೇಯನು ಅವಧೂತ ಗೀತೆಯಲ್ಲಿ ಹೇಳುತ್ತಾನೆ. ಉದಾಹರಣೆಗೆ ಭೂಮಿ, ಎಷ್ಟೇ ಕಷ್ಟ ಬಂದರೂ ಕ್ಷಮೆಯನ್ನು ಮತ್ತು ತಾಳ್ಮೆಯನ್ನು ಭೂಮಿಯಿಂದ ಕಲಿತೆನು. ನೀರು, ಮನುಷ್ಯನು ನೀರಿನಂತೆ ಶುದ್ಧವಾಗಿರಬೇಕು ಮತ್ತು ಎಲ್ಲರೊಂದಿಗೂ ಬೆರೆಯುವಂತಿರಬೇಕು. ದತ್ತಾತ್ರೇಯನ ಕಥೆಯು ನಮಗೆ ಕಲಿಸುವುದೇನೆಂದರೆ ಅಹಂಕಾರವಿದ್ದರೆ ದೇವರು ಒಲಿಯುವುದಿಲ್ಲ. ಅನಸೂಯೆಯಂತಹ ನಿಷ್ಕಲ್ಮಶ ಭಕ್ತಿ ಮತ್ತು ಶರಣಾಗತಿ ಇದ್ದರೆ ಭಗವಂತನೇ ಬಂದು ನಮ್ಮ ಮಡಿಲಲ್ಲಿ ಮಗುವಾಗುತ್ತಾನೆ. ಮಂಗಲ. ಗುರು ದತ್ತಾತ್ರೇಯರ ಸ್ಮರಣೆ ಮಾತ್ರದಿಂದಲೇ ಜ್ಞಾನೋದಯವಾಗುತ್ತದೆ ಎಂಬ ನಂಬಿಕೆಯಿದೆ. ಕರ್ನಾಟಕದ ಬಾಬಾ ಬುಡನ್ಗಿರಿ, ದತ್ತಪೀಠ, ಮಹಾರಾಷ್ಟ್ರದ ಔದುಂಬರ ಮತ್ತು ಗಾಣಗಾಪುರ ಮುಂತಾದ ಕ್ಷೇತ್ರಗಳು ದತ್ತಾತ್ರೇಯನ ಜಾಗೃತ ಸ್ಥಾನಗಳಾಗಿವೆ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ವೀಕ್ಷಕ ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.